ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಡೇ 3 ವೆಕೇಷನ್ ಟ್ರಿಪ್ನ ನಾನು ನಿಮ್ಮ ಜೊತೆ ಆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಹಳೆ ವಿಡಿಯೋಸ್ ನೋಡಿಲ್ಲ ಅದನ್ನು ನೋಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಇವತ್ತು ಡೇ 3. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೋಟೆಲಲ್ಲೇ ಇದ್ದಿದ್ದರಿಂದ ಅಲ್ಲೇ ನಾವು ಟಿಫನ್ ಮಾಡಿಕೊಂಡು ಹೊರಟ್ವಿ. ಆ್ಯಂಡ್ ಇವತ್ತು ನಾವು ಚೆಕ್ಔಟ್ ಮಾಡಬೇಕಾಗಿತ್ತು ಹೋಟೆಲ್ನ. ಸೊ ನಾವು 2 ಡೇಸ್ಗೆ ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ದು. ಇವತ್ತು ನಾವು ಹೋಟೆಲ್ನ ಚೆಕ್ಔಟ್ ಮಾಡಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮೋರ್ ಓವರ್ ಇವತ್ತು ನಮ್ಮ ಟ್ರಿಪ್ಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ನಾವು ಚೆಕ್ಔಟ್ ಮಾಡಿ ಅಲ್ಲಿಂದ ನಾವು ಮೆಟ್ರೋ ತಗೊಂಡು ನಾವು ಹೊರಟಿದ್ದೆ ಫ್ಯಾಂಟಸಿ ಪಾರ್ಕ್ ಹತ್ರ. ಅಲ್ಲಿ ಇವ್ರ ಫ್ರೆಂಡ್ ಕೂಡ ಜಾಯ್ನ್ ಆದರು. ಅವ್ರು ಬಂದಿದ್ದು ಶಾರ್ಜಾ ಇಂದ ಬಂದಿದ್ದು. ನಾವು ಹೋಟೆಲ್ ಚೆಕ್ಔಟ್ ಮಾಡಿದಾಗ ಅರೌಂಡ್ ಆಫ್ಟರ್ನೂನ್ 12 o'clock ಆಗಿತ್ತು. ಆ್ಯಂಡ್ ಇವತ್ತು ನಾವೇನು ಅಷ್ಟು ನೋಡಬೇಕು ಅಂತ ನಾವು ಪ್ರಿಫರ್ ಮಾಡಿರಲಿಲ್ಲ. ಸೊ ಹಾಗಾಗಿ ಜಸ್ಟ್ ರಿಲ್ಯಾಕ್ಸ್ ಆಗಿ ಏನು ಸಣ್ಣ ಪುಟ್ಟದ್ದು ನೋಡ್ಕೊಂಡು ಹೊರಡೋಣ ಅಂತ ನಾವು ಡಿಸೈಡ್ ಮಾಡಿದ್ದಿದ್ದು. ಆ್ಯಂಡ್ ಒಂದೇ ಸಲ ಎಲ್ಲದೂ ಕೂಡ ನೋಡೋದಕ್ಕಾಗಲ್ಲ. ಹಾಗೆಯೇ ನಾವು ಅವ್ರ ಫ್ರೆಂಡ್ ಮನೆಗೂ ಕೂಡ ಹೋಗಬೇಕಾಗಿತ್ತು. ಆ್ಯಂಡ್ ಅವರು ಕೂಡ ನಾವೇ ಬಂದು ಪಿಕ್ ಮಾಡ್ತೀವಿ ಅಂತ ಹೇಳಿದರು. ಹಾಗೆಯೇ ಸೊ ಅವ್ರು ಬಂದ ಮೇಲೆ ನಾವು ಅಲ್ಲೇ ಇದ್ದಂಥ ಫ್ಯಾಂಟಸಿ ಪಾರ್ಕಿಗೆ ನಾವು ವಿಸಿಟ್ ಮಾಡಿದ್ದು. ಬಿಕಾಸ್ ಮಕ್ಕಳು ಎಲ್ಲರೂ ಇದ್ರಲ್ಲ, ಸೊ ಎಲ್ಲರೂ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡು ನಾವು ಅಲ್ಲಿ ಪ್ರಿಫರ್ ಮಾಡಿ ಹೋಗಿದ್ದು. ಈ ಪಾರ್ಕ್ ಬಂದು ವಾಲ್ ಆಫ್ ಫ್ರೇಮ್ ಪಕ್ಕದಲ್ಲೇ ಇರುವಂಥದ್ದು. ಈ ಪಾರ್ಕ್ ಹೆಸರು ಬಂದು ಡೈನೋಸರಸ್ ಪಾರ್ಕ್ ಮತ್ತು ಫ್ಯಾಂಟಸಿ ಪಾರ್ಕ್ ಅಂತ ಹೇಳಿ ಕರೀತಾರೆ. ಇದಕ್ಕೂ ಕೂಡ ಎಂಟ್ರೆನ್ಸ್ ಚಾರ್ಜ್ ಇದೆ. ಪರ್ ಪರ್ಸನ್ 75 dirhams ಇದೆ. ಈವ್ನಿಂಗ್ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಇದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಮಕ್ಳಿಗೆ ಆಟ ಆಡೋದು ಕೂಡ ಒಳಗಡೆ ಸ್ಪೇಸ್ ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಇನ್ನು ಎಂಟ್ರೆನ್ಸ್ ಅಲ್ಲೇ ಈ ಥರ ಅನಿಮಲ್ಸ್, ಬರ್ಡ್ಸ್ಗಳನ್ನೆಲ್ಲ ಪೊಪೆಟ್ಸ್ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನೆಲ್ಲ ಫ್ಲವರ್ಸಿಂದ ಮಾಡಿರೋವಂಥದ್ದು. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ದೂರದಿಂದ ನೋಡಿದ್ರೆ ಒರಿಜಿನಲ್ ಹೂವಿಂದನೇ ಮಾಡಿದ್ದಾರೆ ಅನ್ನೋಷ್ಟು ಫುಲ್ ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ಲೇಸ್ ಕೂಡ ತುಂಬ ನೀಟಾಗಿ ಹೈಜಿನ್ ಆಗಿ ಇಟ್ಕೊಂಡಿದ್ದಾರೆ. ನಮಗೇನೆ ನೋಡೋದಕ್ಕೆ ಅಷ್ಟು ಖುಷಿ ಆಗ್ತಾ ಇತ್ತು. ಇನ್ನು ಮಕ್ಕಳು ಎಷ್ಟು ಎಂಜಾಯ್ ಮಾಡ್ಬೋದು ಅಲ್ವಾ. ಇನ್ನು ಗೊಂಬೆಗಳನ್ನ ನೋಡ್ತಾ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇನ್ನು ಡೈನೋಸರಸ್ ಥೀಮ್ ಪಾರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಎಂಟ್ರೆನ್ಸಲ್ಲೇ ಈ ಥರ ಡೈನೋಸರ್ದು ಸ್ಕಲ್ಪ್ಚರ್ಸ್ಗಳನ್ನ ಇಟ್ಟಿದ್ದಾರೆ. ಸೊ ಇದು ಎಜುಕೇಷನ್ ವೈಸ್ ಚೆನ್ನಾಗಿದೆ ಮಕ್ಕಳಿಗೆ.
ಇನ್ನು ಹಾಗೆ ಮುಂದೆ ಬಂದರೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಥರ ಒಂದು ಡೈನೇಸರ್ ಡ್ರೆಸ್ನ ಹಾಕ್ಕೊಂಡು ಮಕ್ಕಳಿಗೆ ಈ ಥರ ಎಂಟರ್ಟೈನ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ಸೊ ಬರೀ ಮಕ್ಕಳಲ್ಲ, ಅದನ್ನು ದೊಡ್ಡವರು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಇನ್ನು ನನ್ನ ಮಗ ಎಂತೂ ಕೇಳಬೇಕಾ, ಅವ್ರನ್ನ ಈ ಥರ ರೇಗಿಸ್ಕೊಂಡು ಅವನು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ದ. From the Triassic to the Jurassic to the Cretaceous period. Let's travel back in time and hear their story. ಇದೊಂಥರ ಕೈ ಸುಮ್ಮನೆ ಇಟ್ಕೊಂತಾನೆ ಕೈ ಕೊಡೋ I lived in the late Cretaceous around 68 million years ago. I was much smaller, about the size of an oversized turkey, but super smart and fast. Dinosaurs came in all shapes and sizes. Some flew, some swam, some stomped. The skies turned dark, clouds died, and slowly we started to disappear. But not all of us. Some tiny feathered dinos survived. The birds all around us. So pigeons are my cousins. And say hi to your chicken nuggets. We're back and better than ever. We grow, we grow, we are. And we're here just for you. Walk around the dinosaur park and see for yourself. So, who's up for a selfie with the king? With the front. ಒಂದು ಫೋಟೋ ತೆಗೀರಂದು. ವೇಟ್ ಇದು ಆಫ್ ಮಾಡ್ತೀನಿ. She may be small, but trust me, you don't want to lose her. Dinosaurs ruled the earth for over 165 million years, from the Triassic to the Jurassic to the Cretaceous period. Let's travel back in time and hear their story. I lived in the late Cretaceous around 68 million years ago. I was longer than your school bus, and my teeth like big bananas. I was much smaller, about the size. ಇನ್ನು ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಪುನಃ ಎಕ್ಸಿಟ್ ಆಗುವಾಗ ಮತ್ತೆ ಒಂದಷ್ಟು ಈ ಥರ ಗೊಂಬೆಗಳು ಸಿಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಾವು ಒಂದು ಒಳ್ಳೆ ವ್ಯಾಲ್ಯೂಯಬಲ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಸೊ ಅದನ್ನು ಎಲ್ಲ ನೋಡಿ ಅಲ್ಲಿಂದ ಎಕ್ಸಿಟ್ ಆದ್ವಿ.
ಇನ್ನು ಅಲ್ಲಿಂದ ನಾವು ವಾಲ್ ಆಫ್ ಫ್ರೇಮ್ ನೋಡೋಣ ಅಂತ ಹೇಳಿ ಹೋದ್ವಿ, ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಹಾಗಾಗಿ ನಾವು ಹೋಗಲಿಲ್ಲ. ಆ ಫ್ರೇಮ್ ವಾಲ್ ಎತ್ತರ ಬಂದು 150 ಮೀಟರ್ಸ್ ಅಷ್ಟು ಎತ್ತರ ಇದೆ. ನಾವು ಬೇಕಂದ್ರೆ ಒಳಗಡೆ ಹೋಗ್ಬೋದು. ಟೋಟಲ್ 48 ಫ್ಲೋರ್ಸ್ ಇದೆ. ಒಳಗಡೆ ಎಲಿವೇಟರ್ ಮುಖಾಂತರ ನಾವು 75 ಸೆಕೆಂಡ್ಸ್ ಒಳಗಡೆ ನಾವು 48 ಫ್ಲೋರ್ಸ್ನ ಟಾಪ್ ಆಫ್ ದ ವಾಲ್ಗೆ ಹೋಗ್ಬೋದು. ಇನ್ನು ಟಾಪ್ ಆಫ್ ದ ವಾಲ್ಗೆ ಹೋದರೆ 360 ಡಿಗ್ರಿಯಲ್ಲಿ ನಾವು ಸಿಟಿನ ನೋಡ್ಬೋದು. ಇನ್ನು ಒಳಗಡೆ ಹೋಗಬೇಕು ಅಂದರೆ ನಾವು ಟಿಕೆಟ್ ತಗೋಬೇಕು. ಸೊ ದೊಡ್ಡವ್ರಿಗೆ 50 ದಿರಮ್ಸ್ ಆಗುತ್ತೆ. ಸಣ್ಣ ಮಕ್ಕಳಿಗೆ 3 ವರ್ಷದಿಂದ 12 ವರ್ಷದ ಮಕ್ಕಳಿಗೆ 20 ದಿರಮ್ಸ್ನ ಚಾರ್ಜ್ ಮಾಡ್ತಾರೆ. ಇನ್ನು ನಾವು ಹೊರಟಿದ್ದು ನೆಕ್ಸ್ಟು ಫ್ಯೂಚರ್ ಆಫ್ ಮ್ಯೂಸಿಯಂನ ನೋಡೋಣ ಅಂತ ಹೇಳಿ ಹೊರಟ್ವಿ. ನಾವು ಹೋಗೋಷ್ಟ್ರೊಳಗಡೆ ಆಲ್ಮೋಸ್ಟ್ ಈವ್ನಿಂಗ್ 6 o'clock ಆಗಿತ್ತು. ಆ್ಯಂಡ್ ಅಲ್ಲಿ ಒಳಗಡೆ ಹೋಗೋದಕ್ಕೆ ತುಂಬಾ ಕ್ರೌಡು ಕೂಡ ಇತ್ತು. ಹಾಗಾಗಿ ರಜಾ ಇದ್ದಿದ್ದರಿಂದ ಏನೋ ತುಂಬ ಜನ ಇದ್ದರು. ಹಾಗಾಗಿ ಅಲ್ಲೂ ಕೂಡ ನಾವು ಹೋಗಲಿಲ್ಲ. ಆ್ಯಂಡ್ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಅಲ್ಲಿಂದ ಜಸ್ಟ್ ಹೊರಗಡೆಯಿಂದನೇ ನೋಡಿಕೊಂಡು ನಾವು ರಿಟರ್ನ್ ಆದ್ವಿ. ಇಲ್ಲೂ ಕೂಡ ಪರ್ ಪರ್ಸನ್ಗೆ ಎಂಟ್ರಿ ಟಿಕೆಟ್ ಬಂದು 169 ದಿರಮ್ಸ್ ಆಗುತ್ತೆ. 3 ವರ್ಷದಿಂದ ಕೆಳಗಡೆ ಇರೋ ಮಕ್ಕಳಿಗೆ ಎಂಟ್ರಿ ಫ್ರೀ ಇರುತ್ತೆ. ಎಬೋ 3 years ಏಜು ಎಂಟ್ರಿ ಟಿಕೆಟ್ ತಗೊಳ್ಬೇಕು. ಈ ಟಿಕೆಟ್ಸ್ನೆಲ್ಲ ನಾವು ಆನ್ಲೈನಲ್ಲೂ ತಗೋಬೋದು, ಹಾಗೆ ಆಫ್ಲೈನ್ ಅಂದರೆ ಅಲ್ಲೇ ಹೋಗು ಕೂಡ ತಗೊಳ್ಬೋದು. ಸೊ ಫ್ಯೂಚರ್ ಮ್ಯೂಸಿಯಂನ ಹೊರಗಡೆಯಿಂದನೇ ನೋಡಿಕೊಂಡು ಕಣ್ತುಂಬಿಸ್ಕೊಂಡು ನಾವು ಅಲ್ಲಿಂದ ದುಬೈಗೆ ಗುಡ್ ಬೈ ಹೇಳ್ತಾ ಹೊರಟಿದ್ದು ಶಾರ್ಜಾ ಕಡೆಗೆ. ಶಾರ್ಜಾ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 7:30 ಹತ್ರ ಆಗಿತ್ತು. ಇನ್ನು ಅವ್ರ ಮನೆ ಹತ್ರನೇ ಒಂದು ಲೇಕ್ ಇದೆ. ಸೊ ನೋಡೋಣ ಅಂತ ಹೇಳಿ ಅವ್ರ ಫ್ರೆಂಡ್ ಕರ್ಕೊಂಡು ಹೋದ್ರು. ನೋಡೋದಕ್ಕೆ ಚೆನ್ನಾಗಿತ್ತು. ಅಲ್ಲಿ ಬೋಟ್ ರೈಡಿಂಗ್ ಕೂಡ ಇತ್ತು. ಸೊ ನಾವು ಬೋಟ್ ರೈಡಿಂಗ್ ಕೂಡ ತಗೊಂಡ್ವಿ. ಸೊ ಈವ್ನಿಂಗ್ ಆಗಿದ್ರಿಂದ ಲೇಕ್ ಸುತ್ತಮುತ್ತ ಇದ್ದಿದ್ದಂಥ ಅಪಾರ್ಟ್ಮೆಂಟ್ಸ್ಗಳು ಮತ್ತು ಹೈ ರೈಸ್ಡ್ ಬಿಲ್ಡಿಂಗ್ಸ್ಗಳನ್ನ ನೋಡೋದಕ್ಕೇ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಂದು ಬೋಟ್ ರೈಡ್ ಕೂಡ ಹೋಗಿ ಅಲ್ಲಿಂದ ವಾಪಸ್ ಅವ್ರ ಮನೆಗೆ ರಿಟರ್ನ್ ಆದ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ 3 days ವೆಕೇಷನ್. ಸೊ ಈ ನಮ್ಮ ವೆಕೇಷನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹೋಪ್ ನೀವೆಲ್ರಿಗೂ ವಿಡಿಯೋಸ್ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನಿಮ್ಗೇನಾದರೂ ಸಜೆಷನ್ ಕೊಡೋ ಅಂಥದ್ದು ಇದ್ದರೆ ನೀವು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ಯಾರ್ಯಾರು ಇನ್ನೂ ನನ್ನ ಹಳೆ ವೀಡಿಯೋಸ್ ನೋಡಿಲ್ಲ ಅವ್ರು ಖಂಡಿತವಾಗ್ಲೂ ಆ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಹಾಗೆ ಯಾರ್ಯಾರು ಹೊಸದಾಗಿ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ಗಳನ್ನ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಅಂತ ಸಿಗುತ್ತೆ ಫರ್ದರ್ ಇನ್ನೂ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡಿ ನಿಮ್ಗಳ ಜೊತೆ ಹಂಚ್ಕೊಳ್ಳೋದಕ್ಕೆ. ಆ್ಯಂಡ್ ಫ್ರೆಂಡ್ಸ್, ನಿಮಗೆ ಯಾವ ಥರ ವೀಡಿಯೋಸ್ಗಳು ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು ಸೂನ್.